780 250 ಮಾಡ 200 ಅಲ್ಲ ನೋಡಿ ಗೈಸ್, ಲೈಟಾಗಿ ಒಂದೇ ಒಂದು ಕುದಿಸ್ಬೇಕು. ಹಾಂ ಹೆಂಗೆ ಹಸಿ ಬೆಳ್ಳುಳ್ಳಿ ಹಾಕೊಂಬಿಡ್ರಿ, ಸ್ವಲ್ಪ ಕೊತ್ತಂಬರಿ ಗೈಸ್, ಸ್ವಲ್ಪ ಹಿಟ್ಟು ಅಲ್ಲ ಉಪ್ಪು ಹಾಕಡ್ರಿ ಸ್ಟಾರ್ಟಿಂಗು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತು ರಾಣೆಬೆನ್ನೂರು ಫಿಶ್ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತೀನಿ. ನೋಡ್ರಿ ಯಾವ್ಯಾವ ಥರ ಫಿಶ್ ಸಿಗ್ತಾವು. ಹಂಗೆ ಇವತ್ತು ಬಾಂಗಡೆ ತರಕಂತ ಹೋಗ್ತೀನಿ. ಬಾಂಗಡೆ ಮೀನು ತಿಂದು ಭಾಳ ದಿವಸ ಆಗಿತ್ತು, ಮಳೆಗಾಲ ಅಲ್ವಾ, ಈಗ ಬಾಂಗಡೆ ಮೀನು ಬಂದಿರ್ತಾವೆ. ನೋಡ್ರಿ ಯಾವ್ಯಾವ ಥರ ಮೀನು ಬಂದಿರ್ತಾವೆ ಅಂತ ನಿಮ್ಗೆ ನೋಡ್ರಿ. ನಮ್ಮ ರಾಣೆಬೆನ್ನೂರು ಮಾರ್ಕೆಟ್ ಯಾವ ಥರ ಐತಿ ಫಿಶ್ ಮಾರ್ಕೆಟ್ ಅಂತ, ಬನ್ನಿ ಹೋಗೋಣ. ಗೈಸ್, ಇವತ್ತು ನನ್ನ ಜೊತೆಗೆ ನನ್ನ ಮಗ ಚಂದು ಬರ್ತದಾನ. ಚಂದು ಹಾಯ್ ಮಾಡ, ಬರ್ರಿ ಎಲ್ಲರೂ ಹೋಗೋಣ. ನಾನು ಏನು ತರಕೊಂಡಿಪ್ಪ? ಫಿಶ್. ಗೈಸ್ ನೋಡ್ರಿ, ಫಿಶ್ ತರಕೊಂಡವು ಇವತ್ತು, ಬಾಂಗಡೆ ಫಿಶ್. ಹಾಗೆ ರಾಣೆಬೆನ್ನೂರು ಮಾರ್ಕೆಟ್ನು ನಿಮಗೆ ತೋರಿಸಿ ನೋಡ್ರಿ. 1 hour later. ಬಾಯ್ ತೆಗೆದು ನೋಡ್ಲಿ ಅದು. ತಗೋಣ ಸುಮ್ಮನೆ ಮುಟ್ಬಾರ್ದು. ಮುಟ್ಬಾಡಲ್ಲಿ ಕಡಿತೈತಿ. $780 250 ಮಾಡ 200 ಅಲ್ಲ 40 ಫಿಕ್ಸ್ ರೇಟ. ಹಾಕಂತೆ 120 ಮಾಡಕ್ಕೆ 120 ಮಾಡಕ್ಕೆ ಇವು ಹೆಂಗ 120 ಮರೆ ಗಾಡ ಆಡಾಕ್ ಸಾಕು. ದೊಡ್ಡದು ಬೇಡ, ಇದನ್ನ ತನ ಸಣ್ಣದ ಚೆನ್ನಾದ. ಹಾಂ ಅದ ಬೇಕಾ ಗೈಸ್? ನೋಡ್ರಿ, ಅದು ಅವನಿಗಿನ ದೊಡ್ಡ ಮೀನು, ಅದು ಅವನಷ್ಟೇ ಇದೆ. ಬಾಂಗಡೆ ಮೀನು ಸಿಕ್ಕಾಪಟ್ಟೆ ರೇಟ್ ಐತಿ, ಯಾಕಂದರೆ ಸಿಕ್ಕಿಲ್ಲ ಅಂತೆ ಬಾಂಗಡೆ ಮೀನು, ಅದಕ್ಕೋಸ್ಕರ. ಅವು ಸೇಮ್ ಅವು. ಬಾ ಹೋಗೋಣ ಮನೆಗೆ. ಹಾಂ ಗೈಸ್ ನೋಡ್ರಿ, ಮಳೆ ಹಿಡ್ಕೊಂಬಿಡ್ತು, ಜಿನಿ ಹಸುಂಡಿ ಹತ್ರ. ನನ್ನ ಮಗ ಬರಬೇಡ ಅಂದ್ರೂ ಹಠ ಮಾಡಿ ಬಂದ. ನಾ ಎಲ್ಲಾರ ಬೈಕ್ ತಗೊಂಡು ಹೋದ್ರೆ ಸಾಕು, ಸುಮ್ಮನೆ ಜಲ್ದಿ ಹಠ ಮಾಡಿ ಬಂದ್ಬಿಡ್ತಾನೆ. ಗೈಸ್ ನೋಡಿದ್ರಲ್ಲ ಮಾರ್ಕೆಟು, ಇವತ್ತು ಯಾಕೆ ಫಿಶ್ ಅಷ್ಟು ಇದ್ದಿಲ್ಲ. ಬಾಂಗಡೆ ಅಂತೂ ಯಾಕೆ ಸ್ವಲ್ಪ ಇದ್ವು, ಅದರಲ್ಲೂ 280-300 ರೂಪಾಯಿ ಕೆ ಜಿ ಇದ್ವು. ಸುಮ್ಮನೆ ಏನಾದ್ರು ಸಣ್ಣವು ಇದ್ವಲ್ಲ, ಇವನಿಗೆ ತಿನ್ನಕ್ಕೆ ಹೋದರೆ ಮುಳ್ಳುಗಿಳು ಸಿಕ್ಕಂತವು, ಅವನಷ್ಟು ತಿನ್ನಕ್ಕೆ ಬರಲ್ಲ. ಅದಕ್ಕೆ ಬೇರೆ ಮೀನು ತಗೊಂಡೆ. ಟೈಗರ್ ಜಿಲೇಬಿ ಇದ್ವು, ಮಸ್ತ್ ಇದ್ವು, ತಗೊಂಬಂದೆ. ಗೈಸ್ ಇವತ್ತು ಅದರ ರೆಸಿಪಿ ಮಾಡ್ತಾನೆ, ನೋಡಿರಿ, ನೀವು ಮಾಡ್ಕೊಳ್ರಿ, ಟ್ರೈ ಮಾಡಿರಿ. ಏನಪ್ಪ ಲವ್ ಯು ಒಳ್ಳೆ ಗೈಸ್. ನಮ್ಮ ಮನ್ಯಾಗ ಹೆಂಗಂದ್ರೆ ನಮ್ಮ ಒಂದು ರೂಲ್ಸು, ಮುಂದ್ಗಡೆ ಹಾಸಿ ತಗೊಂಡು ಹೋಗಂಗಿಲ್ಲ. ಚಿಕನ್ ಆಗಲಿ, ಮೀನಾಗಲಿ, ಎನಿ ಮಾಂಸದ ಐಟಮು
ಮುಂದ್ಗಡೆಸಿಂದ ತಗೊಂಡು ಹೋಗಂಗಿಲ್ಲ, ಹಿಂದ್ಗಡೆಯಿಂದನೇ ಕೊಡ್ಬೇಕು. ನೋಡಿರಿ ಹೆಂಗೈತೆ ರೂಲ್ಸು. ಹಿಂದ್ಗಡೆ ಉಂಡು ಮುಂದ್ಗಡೆ ಹೋಗ್ಬೋದು, ಅದು ತೊಂದರೆ ಇಲ್ಲ. ಬಟ್ ಮುಂದ್ಗಡೆಯಿಂದ ತಗೊಂಡು ಹೋಗಂಗಿಲ್ಲ. ತೊಳಿಬೇಕು ನೋಡಿ ನೀನೇ ಇವತ್ತು. ಯಾಕೆ ತೊಳೆಯಲ್ಲ? ಹೌದು ತಿಂತೀಯಾ? ಫ್ರೈ ಮಾಡ್ಕೊಟ್ಟು ತಿಂತೀಯಾ? ಬರಲ್ಲ ಹಾಂ ತೊಳಿ ಗೈಸ್. ನೋಡ್ರಿ ನಮ್ಮ ಮನೆ ಬರ ಹೆಂಗೈತೆ ಅಂದ್ರೆ ಗಂಡ್ಮಕ್ಳದು ತರೋದು ನಾವೇ, ತೊಳೆಯೋದು ನಾವೇ, ಅಡುಗೆ ಮಾಡೋದು ನಾವೇ. ಏನು ಚಂದ, ಏನು ಮಾಡೋಕ್ಕಲ್ಲ ಗಾಯ್ಸ್. ನಿಮ್ಮ ಮನೇಲೂ ಇದೇ ಥರ ಇದ್ದರೆ ಕಮೆಂಟ್ ಮಾಡಿ ಗೈಸ್. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ. ಮುಂದ್ಗಡೆಯಿಂದ ಹಿಂದ್ಗಡೆಯಿಂದ ಅಂದದ್ದು ಏನಂದರೆ ಮುಂದ್ಗಡೆ ಬಾಕ್ಲು ಹಿಂದ್ಗಡೆ ಬಾಕ್ಲು ಅಂತ ಅರ್ಥ. ದಯವಿಟ್ಟು ಯಾರು ಕೂಡ ಅಪಾರ್ಥ ಮಾಡ್ಕೋಬೇಡ್ರಿ. ಈಗ ಮೀನನ್ನ ಕ್ಲೀನಾಗಿ ತೊಳೆದು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನೀವೇ ನೋಡಿರಿ ಗೈಸ್. ಈಗ ತೊಳ್ಕೊಳೋಣ ಅಂತ ಹೇಳಿ ಹೊರಗೆ ತಂದೆ. ಮಳೆ ನೋಡಿದ್ರೆ ನೋಡ್ರಿ ಹೆಂಗೆ ಬರ್ತೈತೆ ಮಳೆ, ಎಲ್ಲ ಮುಂದೂಡೋದಾಗೈತೆ. ಕ್ಲೀನಾಗೆ ತೊಳಿಬೇಕು ಮೀನನ್ನ. ಹೆಂಗೆ ಬೇಕಂಗೆ ತೊಳೆದ್ರೆ ನನಗೆ ತಲೆ ಪಿತ್ತ ನೆತ್ತಿಗೆ ಏರ್ಬಿಡ್ತೈತೆ ನೋಡು. ಹೇಳ್ತೀನಿ ಆಮೇಲೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಬಾ ನಾನು ತೊಳಿತೇನೆ, ಬಾ ಟೈಮ್ ಆಗತ್ತೆ ಗೈಸ್. ಇನ್ನೊಂದು ಏನಂದರೆ ನೀವು ಮೀನು ತೊಳ್ಯಾಕರ ಇಲ್ಲಿ ನೋಡ್ರಿ ಈ ಥರ ಒಳಗೆ ಕರ್ಕರದಿರ್ತತಿ. ಇದನ್ನು ಮಾತ್ರ ಕ್ಲೀನಾಗಿ ತೊಳ್ಕೊಬೇಕು, ಯಾಕಂದರೆ ಇದು ಸಾರಿನಾಗ ಬಿತ್ತು ಅಂದರೆ ಒಂಥರ ಕೈ ಆಕತಿ. ಅದಕ್ಕೋಸ್ಕರ ಫಸ್ಟ್ ಕ್ಲೀನಾಗಿ ಈ ಥರ ತೊಳ್ಕೊಳ್ರಿ. ತೊಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಹಿಟ್ಟು, ಯಾವ್ದಾರ ಜೋಳದ ಹಿಟ್ಟಾಗಲಿ ರಾಗಿ ಹಿಟ್ಟಾಗಲಿ ಯಾವ್ದಾರ ಹಾಕೊಂಡು ತೊಳ್ಕೊಂಡ್ರೆ ಒಳ್ಳೇದಂತ ಹೇಳ್ತೀನಿ ಗೈಸ್. ಸ್ವಲ್ಪ ಹಿಟ್ಟು ಅಲ್ಲ ಉಪ್ಪು ಹಾಕಡ್ರಿ ಸ್ಟಾರ್ಟಿಂಗು. ಉಪ್ಪು ಈಗ ಸ್ವಲ್ಪ ಹಿಟ್ಟು ಹಾಕೊಂಬಿಡ್ರಿ. ಎಲ್ಲ ಮಸ್ತ್ ಹಾಕತ್ ನೋಡ್ರಿ. ಹಿಟ್ಟು ಹಾಕಿ ತೊಳೆದು ತಡಿ ಆ ತಲೆಗೆ ಒಂಚೂರು ಗೈಸ್. ಫಿಶ್ ಮಸಾಲ ಮಾಡೋಕ್ಕೆ ಇಷ್ಟೊಂದು ಬ್ಯಾಡಿಗೆ ಮೆಣ್ಸಿಕಾಯನ್ನ ಇದು 2 kg ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೆನೆಡ್ರಿ. ನೋಡಿರಿ ಇದು ಪಕ್ಕಾ ಬ್ಯಾಡಿಗೆ ಮೆಣ್ಸಿಕಾಯಿ ಇದು. ನೋಡ್ರಿ ಹಂಗೈತೆ, ಎಲ್ಲ ಮಿಕ್ಸ್ ಐತೆ. ಸ್ವಲ್ಪ ಈ ಥರ ಎಲ್ಲ ಹಾಕಿ ನೆನೆ ಇಟ್ಬಿಡೋಣ ಒಂದು 5 ನಿಮಿಷ ಇಲ್ಲ ಒಂದು 10 ನಿಮಿಷ ನೆನೆಟ್ಕೊಂಡ್ರೆ ಆರಾಮಾಗಿ ರುಬ್ಬೋದು ಗೈಸ್. ನೀವೇನಾದರೂ ಫಿಶ್ ಮಸಾಲ ಮಾಡ್ಬೇಕಂದ್ರೆ ಫಸ್ಟು ನೀವು ಮೀನನ್ನ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಡ್ಕೊಂಡು ಎಣ್ಣೆಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ರಿ. ಯಾಕಂದರೆ ನೀವು ಮಸಾಲ ಮಾಡೋಕ್ಕಾರ ಅದು ನೀವು ಚಿಕನ್ ಮೀನೇನಾರು ಅದ್ರೊಳಗೆ ಹಾಕಿದರೆ ಕದ್ಲಲ್ಲ ಅದು. ಯಾಕಂದರೆ ಸ್ವಲ್ಪ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗಿರ್ತದಲ್ಲ, ಕದ್ಲಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡ್ಕೊಂಡು ಆಮೇಲೆ ಮಸಾಲ ಮಾಡ್ಬೇಕು. ನೋಡಿರಿ ಹೆಂಗಂತ ತೋರಿಸ್ಕೊಡ್ತೀನಿ ಗೈಸ್. ಈಗ ನಾನು ಇದಿಷ್ಟು ಫಿಶ್ ಮಸಾಲ ಮಾಡ್ತಾನೆ, ಇದು ಸ್ವಲ್ಪ ಸಾರು ಮಾಡ್ತಾನೆ. ಇದನ್ನ ನೋಡಿರಿ ಲೈಟಾಗಿ ಎಣ್ಣೆ ಕಾದತಿ. ಒಂದೊಂದೇ ಹಿಂಗೆ ಬಿಡ್ರಿ. ಮತ್ತು ಜಾಸ್ತಿ ಫ್ರೈ ಮಾಡ್ಕೊಬೇಡ್ರಿ, ಇಷ್ಟೇ ಲೈಟಾಗಿ ಇಷ್ಟಿರಲಿ ಫ್ರೈ ಸಾಕು. ಸಿಂಪಲ್ಲಾಗಿ ಇಷ್ಟು ಮಾಡಿದರೆ ಕದಲಲ್ಲ ಅದು ಗೈಸ್. ನೋಡಿರಿ ಲೈಟಾಗಿ ಈ ಥರ ಎಣ್ಣೆಲಿ ಕರ್ಕೊಂಡು ಇಟ್ಕೊಂಡಾನಿ ಗೈಸ್. ಇದಕ್ಕೆ 1-2 ಈರುಳ್ಳಿ, 1 ಟೊಮೊಟೊ ಹಣ್ಣು ಬೇಕು. ಮಿಕ್ಸಿ ಮಾಡ್ಬೇಕು ಇದನ್ನ ಕ್ಲೀನಾಗಿ ಗೈಸ್. ಫಿಶ್ಶಿಗೆ ಮೇನು ಹುಣ್ಸೆಹಣ್ಣು ಬೇಕು. ಇಷ್ಟು ಹುಣ್ಸೆಹಣ್ಣ ನೆನೆ ಇಡ್ರಿ ಒಂದು 10 ನಿಮಿಷ ಗೈಸ್. ಇದು ನೋಡಿರಿ ಮನ್ಯಾಗ ಮಾಡಿದಂಥ ಮಸಾಲ ಇದು. ಮೀನಿಗೋಸ್ಕರ ಮಾಡಿದಂಥ ಮಸಾಲ ಇದು. ಇದನ್ನು ಹಾಕ್ಬಿಡೋಣ. ಇದಕ್ಕೆ ಲೈಟ್ ಹಾಕ್ಕೊಂತೀನಿ ಯಾಕಂದರೆ ಸ್ಟ್ರಾಂಗ್ ಐತಿ ನೋಡಿ ಗೈಸ್. ಇದನ್ನು ಸಣ್ಣಕ್ಕೆ ಮಿಕ್ಸಿ ಹೊಡಿಬೇಕು ಈಗ. ಏನವ ಹಂಗೆ ದುಡ್ಡು ಎಣ್ಸಕೈತಿ ಇವತ್ತು? ಹಾಂ, ಬೆಳ್ಳುಳ್ಳಿ ಹರಕ್ಕೆ ಹೋಗಿದ್ನಪ್ಪ. ಬೆಳ್ಳುಳ್ಳಿ ಹರಕ್ಕೆ ಹೋಗಿದ್ದೆ? ಎಷ್ಟು kg ಹರಿದಿ? ಕ್ವಿಂಟಲ್ ಹರಿದೆ 3 ದಿನಕ್ಕೆ. 1000 ರೂಪಾಯಿ ಬಂತು. ಬಾ ಸಂಪಂಗಾದ್ರಿ ಇವತ್ತು. ಹಾಂ, ಏನೋ ಸೊಂಪು ಮತ್ತು ಅಕ್ಕಂಗಿರು ಬಂದಾರ, ಅಕ್ಕಂಗಿರು ಮಕ್ಳು ಬಂದವು, ಮತ್ತೆ ಏನಾರು ತಂದು ಮಾಡಿದ ತಂದಾನ ಬಿಡು. ನಾನು ಇವತ್ತು ಮೀನು ತಂದಾನಿ ಗೈಸ್. ಇವತ್ತು ನಮ್ಮ ಚಿಕ್ಕಮ್ಮಗೋಸ್ಕರ ಮೀನು ತಂದಾನಿ. ನಮ್ಮ ತಂಗಿಯರು ಬಂದಾರ, ಅದಕ್ಕೋಸ್ಕರ ಮೀನು. ಏನವ ಆಯ್ತಪ್ಪ ಗೈಸ್. ಇವಾಗ ಈ ನೆನೆಟ್ರ ಅಂತ ಬ್ಯಾಡಗಿ ಮೆಣ್ಸಿಕಾಯನ್ನ ರುಬ್ಕೇಳ್ರಿ ಕ್ಲೀನಾಗಿ ಸಣ್ಣಕ್ಕೆ ನುಣ್ಣಗೆ. ನೋಡಿರಿ ಇದನ್ನು ರುಬ್ಬಿಟ್ಟಾನ ಈಗ ಗೈಸ್. ನೋಡಿರಿ ಈ ಥರ ಪೇಸ್ಟ್ ಆಗ್ಬೇಕು ಗೈಸ್. ಲೈಟಾಗಿ ಎಣ್ಣೆ ಕಾಯ್ತಾ ಐತಿ. ಈ ಪೇಸ್ಟ್ನ ಒಂದು ಅರ್ಧ ಹಾಕ್ಬಿಡೋಣ ಇದಕ್ಕೆ.
ಗೈಸ್ ನೋಡ್ರಿ, ಇದು ನೆನೆಸಿಟ್ಟಂಥ ಮೆಣಸಿಕಾಯಿ ಹಿಂಡಿದು, ಇದನ್ನು ಹಾಕ್ಬಿಡ, ಒಂದು ಅರ್ಧ ಹಾಕೋಣ, ಯಾಕಂದರೆ ಸಾಂಬಾರಿಗೆ ಒಂದು ಸ್ವಲ್ಪ ಬೇಕು. ಇದಕ್ಕೆ ಫ್ರೈ ಅಂದರೆ ಮಸಾಲ, ಅದಕ್ಕೊಂದು ಸ್ವಲ್ಪ ಒಂದು ಅರ್ಧ ಹಾಕ್ಬಿಡ್ತೀನಿ. ನೀರು ಗೈಸ್ ಈ ಥರ ಗಟ್ಟಿ ಇದ್ರೆ ಸಾಕು. ಇನ್ನು ಸ್ವಲ್ಪ ನೀರು ಹಾಕಮ್ಮ, ಇನ್ನು ಸ್ವಲ್ಪ ಹಾಕು. ಇದು ಕುದಿಬೇಕು, ಒಂದು ಕುದಿ ಕ್ಲೀನಾಗತ್ತೆ ನೋಡ್ರಿ ಯಾವ ಥರ ಐತಂತ. ಗೈಸ್ ನಾನಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಇನ್ನು ಸ್ವಲ್ಪ ಹಾಕೋಣ. ಸ್ವಲ್ಪ ನೆನೆಸಿಕೊಂಡಿದ್ದು ಹುಣಸೆಹಣ್ಣು ಹುಳಿ ಸ್ವಲ್ಪ ಹಾಕವ, ಸಾರಿ ಸ್ವಲ್ಪ ಬೇಕು. ಸಾಕು 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 ಗೈಸ್, ಇಷ್ಟು ಹಾಕ್ಬೇಕು. ಇದು ಒಂದು ಕುದಿ ಫುಲ್ಲು ಕ್ಲೀನಾಗಿ ಕುದಿ 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 ಮೇಲೆ ಮೀನು ಹಾಕ್ಬೇಕು ಏನಮ್ಮ ಗೈಸ್. ಇವಾಗ ಕುದಿತೈತಿ, ಒಂದೊಂದೇ ಮೀನು ಹಾಕ್ತಾನೆ. ಕರೆದಿಟ್ಟುಗಂದಿರುವಂಥ ಮೀನುಗಳಿವು. ಯಾಕೆ ಹೇಳು, ಕದ್ಲಲ್ಲ ಇವು ನೋಡಿ ಗೈಸ್. ಲೈಟಾಗಿ ಒಂದೇ ಒಂದು ಕುದಿ ಕುದಿಸ್ಬೇಕು. ಜಾಸ್ತಿ ಕುದಿಸಿದ್ರೆ ಅನ್ಕೊಳ್ರಿ ಮೀನೆಲ್ಲ ಚಪಾಟಿಯಾಗಿ ಸಾಂಬಾರಾಗಿ ಸೇರವಾಗ್ಬಿಡ್ತೈತಿ ಗೈಸ್. ನಮ್ಮ ಮನೇಲಿ ಏನಾರು ನಾನ್ ವೆಜ್ ಮಾಡಿದರೆ ಒಲೆಗೆ ಜಾಸ್ತಿ ಮಾಡೋದು. ಮೀನು ನೋಡ್ರಿ ಕುದಿತಾ ಐತೆ ಗೈಸ್. ಫೈನಲ್ ಆಗಿ ಫಿಶ್ ಮಸಾಲ, ಫಿಶ್ ಸಾರು ಮಾಡಿದ್ದೀನಿ. ನಮ್ಮ ಚಿಕ್ಕಮ್ಮರನ್ನ ಕರ್ಕೊಂಬರ್ಬೇಕು. ಟೇಸ್ಟ್ ಅವ್ರ ಹತ್ರನೇ ಹೇಳಿಸ್ತೀನಿ ಹೆಂಗೈತಿ ಅಂತ ಗೈಸ್. ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಅಡುಗೆ ಮಾಡೋದು, ಸುಮ್ಮನೆ ಅಲ್ಲ. ಹೆಣ್ಮಕ್ಳು ದಿನ ಹೆಂಗೆ ಮಾಡ್ತಾರೇನಪ್ಪ. ಹಂಗೈತಪ್ಪ, ಹಾಂ ಸೂಪರಾ, ತಿನ್ನು ನೋಡೋಣ. ಹುಷಾರಿ ಗೈಸ್. ಫೈನಲ್ ಆಗಿ ನಮ್ಮ ಅಣ್ಣ ಫಸ್ಟ್ ಟೇಸ್ಟ್ ಮಾಡ್ತಾನೆ. ಅವನಿಗೆ ಫಸ್ಟ್ ಇದು ನಮ್ಮ ಅಣ್ಣಗೆ. ಅಣ್ಣ ಟೇಸ್ಟ್ ಮಾಡಿ ಸ್ವಲ್ಪ ಹೇಳಪ್ಪ. ಫಿಶ್ ನಾನು ಮಾಡೀನಿ ಇವತ್ತು, ಹೆಂಗೈತಿ ಅಂತ ಸ್ವಲ್ಪ ಹೇಳ್ಬಿಡ. ನೀನು ಮಾಡಿ ಚೆನ್ನಾಗಿರ್ಬಿಡತ್ತಮ್ಮ. ಮತ್ತು ಸಸಿ ಬೇಜಾರಾಗ ಹಾಂ ಏನಂದೆ, ಸಸಿ ಬೇಜಾರಕಳ ಕರೆಕ್ಟಾಗಿ ಹೇಳು. ಹೆಂಗಾರ ಇರಲಿ ಅದು ಕರೆಕ್ಟ್ ಐತಲ್ಲ ಅಂತ ಕರೆಕ್ಟಾಗಿ ಹೇಳು. ಆಯ್ತಮ್ಮ. ಸೂಪರ್ ಆಗಿದೆ ಬಾತಮ್ಮ, ಕರೆಕ್ಟಾಗಿ ಅಣ್ಣ. ನೀವು ಮಾಡಿ ಆಗತ್ತಲ್ಲ ಅಣ್ಣ. ಹ್ಞೂ ಪ್ರಾಮಿಸ್ ಅನ್ನ ಉಣಾಕತ್ತಾನೆ. ಭಾರಿ ಚೆನ್ನಾಗೈತೆ. ಚೆನ್ನಾಯ್ತಾ? ಬರೀ ಇದನ್ನು ತಿನ್ನೋಣ. ಚೆನ್ನಾಗೈತೆ ಪಕ್ಕನಾ ಗಾಯ್ಸ್? ಚೆನ್ನಾಗೈತಂತ ಇಷ್ಟ ಸಾಕು ನನಗೆ. ಚಿಕ್ಕಮ್ಮ ಹೆಂಗೈತೆ ಬೇ? ಹಾಂ ಹೆಂಗೈತೆ? ಸೂಪರಾ ಮಮ್ಮಿ? ಹೆಂಗೈತೆ? ಖುಷಿ ಹೆಂಗೈತಿ ನೋಡಿ ಗೈಸ್. ಇದೇ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಎಲ್ಲರೂ ಅಷ್ಟೇ.